ಅನುಭವಿಸುವುದಕ್ಕೆ ಹೋದರೆ ಮತ್ತೆ ಮರಳಿ ಬರಲಾರ ರುದ್ರನ ಮಗಳು. ಮಗ ಮಾಡಿದ ತಪ್ಪನ್ನ ಮನ್ನಿಸಿ ಅವನಿಗೆ ಮದುವೆ ಮಾಡಿ ಅವನನ್ನ ಮನೆಯಿಂದಲೇ ದೂರ ಇಟ್ಟಾಯ್ತು. ಅವನ ವಿಷಯದಲ್ಲಿ ಹೆಚ್ಚು ಆಲೋಚಿಸುವುದು ಬೇಡ. 3 ದಿವಸದಿಂದ ನೀವು ಊಟ ಉಪಚಾರ ಯಾವುದೂ ಇಲ್ಲ. ದಯವಿಟ್ಟು ಈ ಹಾಲನ್ನಾದ್ರೂ ಕುಡಿಯಿರಿ. ಮಾದೇವಿ, ಮಗ ಮಾಡಿದ ಹೀನ ಕೃತ್ಯಕ್ಕೆ ನಮ್ಮ ಮನೆತನದ ಮಾನವೇ ಮಣ್ಣು ಪಾಲಾಗುವ ಪ್ರಸಂಗ ಬಂದಿತ್ತು ನೋಡಿ. ರುದ್ರ ತನ್ನ ಮಗಳಿಗೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿರಿ ನಮ್ಮ ಮನೆಯ ಮಾನ ಉಳಿಸಿದ ಮಾನವಂತ. ನಾನು ನನ್ನ ಮನದಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಮಗ ಮಾಡಿದ ತಪ್ಪಿಗೆ ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಾ ನಿಮ್ಮ ಒಳಗಡೆ? ನಾನು ಕೇಳುವ ಪ್ರಶ್ನೆಗೆ ಉತ್ತರವಷ್ಟೇ ಕೊಡು, ಮರು ಮಾತನಾಡದರು. ನಾನು ನಿನಗೆ ಏನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡ, ಅದಲ್ಲದೆ ನನ್ನ ಪಾಲಿನ ದೇವರು ನೀವು. ಅಂದಾಗ ಗಂಡನ ಪಾಲಿಸಬೇಕಾದದ್ದು ಸತ್ಯವಾದ ಧರ್ಮ, ಅವಳ ಆಸೆ ಕರ್ತವ್ಯ ಕೂಡ ಹೌದು. ಹೌದಲ್ಲವೇ? ಒಂದು ವೇಳೆ ಗಂಡನ ಮಾತು ನಡೆಸಿಕೊಡದೆ ಹೋದರೆ ಪತಿ ದ್ರೋಹ ಮಾಡುವ ಸತಿ ದ್ರೋಹಿ ಎಂದು. ಸರಿ, ಹಾಗಾದ್ರೆ ನಾನೊಂದು ನಿನಗೆ ಮಾತು ಕೇಳುತ್ತೇನೆ, ನಡೆಸಿಕೊಡುವೆ ಎಂದು ಮಾತು ಕೊಡು. ಮಾತಿನ ಗುಟ್ಟನ ತಿಳಿಯದೆ ಮಾತು ಕೊಟ್ಟು ವಚನಹೀನರಾಗುವುದಕ್ಕಿಂತ ಮಾತಿನ ಮರ್ಮವನ್ನು ತಿಳ್ಕೊಳ್ಳೋದು ಒಳ್ಳೆಯದಲ್ಲ. ಬಹಿರಂಗಪಡಿಸಿ. ಯಾಕೆ ಮಾದೇವಿ? ಸತಿಯಾದವರು ಪತಿಯ ಆಜ್ಞೆ ಪಾಲಿಸಬೇಕಾದದ್ದು ಪತ್ನಿಯ ಧರ್ಮ. ಈಗ ತಾನೇ ನಿನ್ನ ನಾಲಿಗೆಯಿಂದ ನುಡಿದಿರುವೆ, ಅಂದ ಮೇಲೆ ನನ್ನ ಅಂತರಾಳದ ಆತ್ಮ ತಿಳಿದುಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ನಡೆಸಿಕೊಡುವೆ ಇಲ್ಲೋ ಅಷ್ಟೇ ಹೇಳು. ನನ್ನ ಹೆತ್ತವರ ಆಣೆಯಲ್ಲಿ ಬಿಡಿಸ್ಕೊಡ್ತೀನಿ, ಅದೇನು ಅಂತ ಕೇಳಿ. ಮಾದೇವಿ, ಸತಿ ಧರ್ಮದಲ್ಲಿ ಪತಿಗೆ ಕುಡಿಯಲೆಂದು ಹಾಲು ತಂದಿರುವೆಯಲ್ಲ, ಈ ಹಾಲಿನ ಅವಶ್ಯಕತೆ ಇಂದು ನನಗಿಲ್ಲ. ಸರಿಯಾಗಿ 10 ಗಂಟೆಗೆ ಬರುವ ನಿನ್ನ ಮಗನಿಗೆ ಈ ಹಾಲು ಕುಡಿಸಬೇಕು. ಆದರೆ ಆ ಹಾಲಿನಲ್ಲಿ ವಿಷ ಹಾಕಿ ನಿನ್ನ ಮಗನನ್ನು ಕೊಲೆ ಮಾಡಬೇಕು. ಹೌದು ಮಾದೇವಿ, ಹೌದು. 9 ತಿಂಗಳು ಹೆತ್ತು ಹೊತ್ತು ಎದೆ ಹಾಲು ಕುಡಿಸಿ ಕೈ ತುತ್ತು ಉಳಿಸಿದ ನಿನ್ನ ಕರುಳಿನ ಕೂಗು ನನಗೂ ಅರ್ಥವಾಗುತ್ತದೆ. ಆದರೆ ವಿಧಿ ವಿಲಾಸದ ದುರಂತದಲ್ಲಿ ಹೆತ್ತ ಮಗನ ಪ್ರಾಣ ತೆಗೆಯಬೇಕಾದದ್ದು ಮಾನ ಉಳಿಯಬೇಕಾದರೆ ನಮ್ಮ ಮಗನ ಪ್ರಾಣ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿಕೊಳ್ಳುವ ಯಾವ ತಾಯಿಗಾದ್ರೂ ಉಂಟೆ ಈ ಜಗದಲ್ಲಿ? ಪರೀಕ್ಷಿಸಲು ನಿಂತಾಗ ಭಕ್ತ ಸಿರಿಯ ಹೆಂಡತಿ ಚಂದ್ರವತಿ ತನ್ನ ಗಂಡನ ಆಜ್ಞೆಯನ್ನು ಪಾಲಿಸಲಿಲ್ಲವೇ? ನಮ್ಮ ಮನೆತನದ ಮಾನ ಕಳೆಯಲು ಮುಂದಾದ ನಮ್ಮ ಮಗನ ಪ್ರಾಣ ತೆಗೆಯಲು ಮಾದೇವಿ ಮಾನ ಉಳಿಸಬೇಕು. ಮಾದೇವಿ, ಮಾನ ಬೇಕು ಎಂದು ಯಾರಿಗೆ ಕವಿ ಹೇಳಿದ್ದು ನೆನಪಿದೆ? ಹೆಚ್ಚಿಗೆ ಮಾತನಾಡುವ ಅವಶ್ಯಕತೆ ನನಗಿಲ್ಲ. ಮಾತು ನಡೆಸಿಕೊಡುವೆ ಇಲ್ಲೋ ಅಷ್ಟೇ. ಎರಡರಲ್ಲೇ ಒಂದಾಗಬೇಕು. ಯಾವುದು? ನಿನಗೆ ಮಗ ಬೇಕು, ಮಾಂಗಲ್ಯ ಬೇಕು. ಅದರಲ್ಲಿ ಯಾವುದನ್ನ ಬೇಕೊಡ್ಲಿ, ಯಾವುದನ್ನ ತಿರಸ್ಕರಿಸಿ ಸತಿ ಧರ್ಮದ ಹೆಣ್ಣಿನ ಸ್ಥಾನದಲ್ಲಿ ಇದ್ದು ಮಗ ಹೋದರ ಪಾಪಬೇಕು. ಸತಿ ಧರ್ಮದಲ್ಲಿ
ನೀನಂತೂ ಹೆಣ್ಣಾಗಿ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿರುವೆ. ಈಗ ನಿನ್ನ ಮಗ ಬರುವ ಸಮಯ. ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯಬೇಕೆಂಬ ಹಂಬಲ. ಆದರೆ ಆ ಹಾಲಿನಲ್ಲಿ ವಿಷ ಹಾಕಿ ಅವನನ್ನು ಕೊಲೆ ಮಾಡಬೇಕು. ಅವನನ್ನು ಕೊಲೆ ಮಾಡಬೇಕು. ಹೋದರೆ ಈ ನಿನ್ನ ಕೊರಳಿಗೆ ಕಟ್ಟಿದ ಈ ನಿನ್ನ ಗಂಡ ರಾತ್ರಿಯೇ ಆತ್ಮಹತ್ಯೆ ಮಾಡಿಕೊಳ್ಳ. ಯಾವುದು ಬೇಕು ನಿರ್ಧಾರ ಮಾಡು. ಮತ್ತೇನಾದರೂ ನಮ್ಮಿಬ್ಬರನ್ನು ಉಳಿಸಲು ನೀನೇನಾದರೂ ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಆದರೆ ನೋಡು ಮಾದೇವಿ, ನಾನು ಹೋಗಿ ಬರುವಷ್ಟರಲ್ಲಿ ಮನೆಯಲ್ಲಿ ಮಗನಿರಬಾರದು, ಅವನ ಹೆಣವಿರಬೇಕು. ನೆನಪಿದೆಯ ತಾನೇ? ಇಲ್ಲ ಹೋದ್ರೆ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ನಿನ್ನದಲ್ಲ. ನೋಡು ನಿರ್ಧಾರ